ಇನ್ನು ಖಾಸಗಿ ಶಾಲೆಗಳು ಆಡಿದ್ದೇ ಆಟ ಮಾಡಿದ್ದೇ ಪಾಠ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಶಿಕ್ಷಣ ಇಲಾಖೆ ಆದೇಶಕ್ಕೂ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಗಳು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಅವರಿಗೆ ಯಾರು ಆದೇಶ ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡದೇ ಇರುವಂತಹ ಒಂದು ಸ್ಥಿತಿಲಿದೆ ಈಗ ಈ ಖಾಸಗಿ ಶಾಲೆಗಳು. ಶಿಕ್ಷಣ ಇಲಾಖೆ ಆದೇಶಕ್ಕೂ ಕೂಡ ಡೋಂಟ್ ಕೇರ್. ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮೊದಲೇ ಇವರು ಶಾಲೆಗಳನ್ನ ಆರಂಭ ಮಾಡ್ಕೊಂಡಿದ್ದಾರೆ. ನಿಗದಿತ ಸಮಯಕ್ಕೂ ಮುನ್ನಾನೇ ಶಾಲೆಗಳು ಆರಂಭವಾಗಿವೆ. ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳು ಈಗಾಗಲೇ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮೇ 29ರಿಂದ ಸರ್ಕಾರಿ ಶಾಲೆಗಳು ಪುನಾರಂಭ ಆಗ್ತಾ ಇರುವಂಥದ್ದು. ಆದರೆ ಅದಕ್ಕೂ ಮುಂಚೆನೇ ಈಗ ಪ್ರೈವೇಟ್ ಶಾಲೆಗಳು ಆರಂಭ ಮಾಡ್ಕೊಂಡಿದ್ದಾರೆ. ಈಗ ಕ್ಲಾಸಸ್ ಅನ್ನು ಓಪನ್ ಮಾಡಿದ್ದಾರೆ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಈಗ ದೂರನ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪಾಪ ಮಕ್ಕಳಿಗೆ ಈ ಬೇಸಿಗೆ ರಜೆ ಅದನ್ನ ಮೊಟಕುಗೊಳಿಸ್ಬಿಟ್ಟಿದ್ದಾರೆ. ಸೊ ಅದನ್ನ ಹೆಚ್ಚು ದಿನ ಪಾಪ ಅವರುಗಳಿಗೆ ರಜೆ ಸಿಗ್ತಾ ಇಲ್ಲ. ಅವರ ಒಂದು ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ಈಗ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರುಗಳು ಕೂಡ ಬಂದಿವೆ ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ಶಿಕ್ಷಣ ಇಲಾಖೆ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಈಗಾಗಲೇ ಬಹುಶಃ ಕಳೆದ ಮೊನ್ನೆ ಸೋಮವಾರದಿಂದಲೇ ಒಂದಷ್ಟು ಶಾಲೆಗಳನ್ನು ರಿಓಪನ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳು ಪಾಪ ಈಗಾಗಲೇ ಶಾಲೆಗೆ ಹೋಗ್ತಾ ಇದ್ದಾರೆ. ಈಗ ಸರ್ಕಾರದ ಆದೇಶ ಇರೋ ಪ್ರಕಾರ ಮೇ 29ರಿಂದ ಶಾಲೆಗಳು ರಿಓಪನ್ ಆಗಬೇಕು. ಆದರೆ ಖಾಸಗಿ ಶಾಲೆಗಳಿಗೆ ಯಾರ ಆದೇಶಕ್ಕೂ ಕೂಡ ಇವ್ರ ಕಿಮ್ಮತ್ತಿಲ್ಲ. ತಮ್ಮದೇ ಆದಂಥ ರೂಲ್ಸನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ಕೂಡ ಸಾಕಷ್ಟು ದೂರುಗಳು ಬಂದಿವೆ. ಇದನ್ನು ಆಧರಿಸಿ ಈಗ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇವೆ. ಖಾಸಗಿ ಶಾಲೆಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು. ಶಿಕ್ಷಣ ಇಲಾಖೆಯ ಆದೇಶಕ್ಕೂ ಕೂಡ ಅವರು ಕೇರ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಸೊ ಈಗ ಅವಧಿಗೂ ಮುನ್ನಾನೇ ಖಾಸಗಿ ಶಾಲೆಗಳು ಆರಂಭವಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಶಾಲೆಗಳ ಮೇಲೆ ಮಕ್ಕಳ ಹಕ್ಕುಗಳ ಆಯೋಗ ಕೆಲವೊಂದು ಶಾಲೆಗಳ ಮೇಲೆ ಈಗ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಇಲಾಖೆ ಆದೇಶ ಉಲ್ಲಂಘಿಸಿ ಶಾಲೆಗಳನ್ನು ಯಾರ್ಯಾರು ಆರಂಭ ಮಾಡಿದ್ದಾರೆ ಅಂಥ ಶಾಲೆಗಳ ಮೇಲೆ ಈಗ ದಾಳಿಗೆ ಮುಂದಾಗಿದ್ದಾರೆ. ಓಪನ್ ಆಗಿರುವಂಥ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಈಗ ಆಯೋಗ ಮುಂದಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ನಾಗನಗೌಡ ಅವರ ನೇತೃತ್ವದಲ್ಲಿ ನಡೆದಿರುವಂಥ ದಾಳಿ ಇದು. ಅವಧಿಗೂ ಮುನ್ನಾನೇ ಶಾಲೆಗಳನ್ನು ಆರಂಭ ಮಾಡಿರುವ ಶಾಲೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಮಕ್ಕಳ ಆಯೋಗಕ್ಕೆ ಸಾಕಷ್ಟು ದೂರುಗಳು ಬಂದಿದ್ವು ಇದಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಬೇಸಿಗೆ ರಜೆ ಅನ್ನುವಂಥದ್ದನ್ನು ಕೊಡ್ತಾರೆ. ಅಂದರೆ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಅವರು ಪಾಸ್ ಆದಾಗ ಸೊ ಆ ಮಧ್ಯದಲ್ಲಿ ಒಂದು ಗ್ಯಾಪು 2 ತಿಂಗಳಷ್ಟು ಒಂದು ಬೇಸಿಗೆ ಅವಧಿಯ ಒಂದು ರಜೆ. ಯಾಕಂದರೆ ಮಕ್ಕಳಿಗೆ ಒಂದಷ್ಟು ರಜೆಯಲ್ಲಿ ಇರಬೇಕು. ಅವರು ತಮ್ಮ ಅಜ್ಜಿ ತಾತನ ಮನೆಗಳಿಗೆ ಹೋಗಿ ಬರಬೇಕು ಅಥವಾ ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಆಡಿ ನಲಿತಾ ಇರ್ತಾರೆ. ಬಟ್ ಅದೆಲ್ಲವನ್ನೂ ಕೂಡ ಇಲ್ಲಿ ಕಸಿದುಕೊಳ್ತಾ ಇದ್ದಾರೆ ಈ ಪ್ರೈವೇಟ್ ಶಾಲೆಯವರು ಅನ್ನುವಂಥದ್ದು ಈಗಿರುವಂಥ ಆರೋಪ. ನಿಂಗೆಲ್ಲ ರಜೆ ಬೇಡವಾ? ರಜೆ ಬೇಕು, ಬೇಸಿಗೆ ರಜೆ ಬೇಕಲ್ಲ. ಗೌರ್ಮೆಂಟ್ ಆದೇಶ ಇದೆ, ಪಾಲಿಸಿ ಮಾಡಬೇಕು. 27 ತನಕ ಮಕ್ಕಳು ರಜೆ ಮಾಡಬೇಕು. ಎಲ್ಲ ಆರಾಮಿದ್ದೀರಿ? ಬೇಸಿಗೆ ರಜೆ ಬೇಕಾ ಬೇಡವಾ? ಸೊ ಇವತ್ತು ಈ ಥರದ ಶಾಲೆಗಳು ಯಾವೆಲ್ಲ ಓಪನ್ ಆಗಿದ್ವು ಅದರ ಮೇಲೆ ಆಯೋಗದ ಅಧ್ಯಕ್ಷರ ನಾಗನಗೌಡ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ವಿನಯ್ ಅವರಿಂದ ಪಡೆಯೋಣ. ವಿನಯ್, ಇವತ್ತು ನಡೆದಿರುವಂಥ ಒಂದು ದಾಳಿ ಈ ಸಂದರ್ಭದಲ್ಲಿ ಶಾಲೆಗಳನ್ನೇನಾದರೂ ಕ್ಲೋಸ್ ಮಾಡಿಸಿದ್ರ? ಅಂದರೆ 29ನೇ ತಾರೀಕು ತನಕ ಓಪನ್ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಏನಾದರೂ ಖಡಕ್ ಸೂಚನೆ ಆಯೋಗದಿಂದ ಸಿಕ್ಕಿದೆಯಾ ಅಥವಾ ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಇಂಥವ್ರ ಮೇಲೆ? ರೆಹಮಾನ್, ಸದ್ಯ ಶಿಕ್ಷಣ ಇಲಾಖೆ ಈಗ ಏನು ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಫಲಿತಾಂಶವನ್ನು ಬರೆದ ನಂತರ ಅಂದರೆ ಪರೀಕ್ಷೆ ಬರೆದ ನಂತರ ಫಲಿತಾಂಶ ಬರುತ್ತೆ. ಫಲಿತಾಂಶದ ಬಳಿಕ ಮಕ್ಕಳಿಗೆ ಮಿನಿಮಮ್ ಆಗಿ 40 ದಿವಸಗಳ ಕಾಲ ರಜಾ ಅವಧಿ, ಬೇಸಿಗೆ ರಜೆಯನ್ನು ನೀಡ್ತಾರೆ. ಈ ರಜಾ ಅವಧಿಯಲ್ಲಿ ಮಕ್ಕಳು ತಮ್ಮ ದೈಹಿಕ ಆಟಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹೀಗಾಗಿ ನಾಗನಗೌಡ ಅವರು ಕೂಡ ಈಗ ಇವತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಅಂದರೆ ಯಾವ ಶಾಲೆಗಳಲ್ಲಿ ಅವಧಿಗೆ ಮೊದಲೇ ಶಾಲೆಗಳನ್ನು ಆರಂಭ ಮಾಡಿದ್ದಾರೆ, ತರಗತಿಗಳನ್ನು ಶುರು ಮಾಡಿಕೊಂಡು
ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ, ಆ ಶಾಲೆಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದೆ, 29ನೇ ತಾರೀಕುವರೆಗೂ ಕೂಡ ಶೈಕ್ಷಣಿಕ ವರ್ಷ ಇರುವಂಥದ್ದು, ಅದಕ್ಕೂ ಮೊದಲು ಶಾಲೆಗಳನ್ನು ಆರಂಭ ಮಾಡಬಾರ್ದು, ಮಕ್ಕಳಿಗೆ ತರಗತಿಗಳನ್ನು ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಅಂತಹ ಶಾಲೆಗಳು, ಬೆಂಗಳೂರಿನ ಬಹುತೇಕ ಶಾಲೆಗಳು ಈಗಾಗಲೇ ಇಲಾಖೆಯ ನಿಯಮವನ್ನು ಉಲ್ಲಂಘನೆ ಮಾಡಿ ತರಗತಿಗಳನ್ನು ಮಾಡ್ತಾ ಇವೆ. ಅಂತಹ ತರಗತಿಗಳ ಮೇಲೆ ದಾಳಿಯನ್ನು ಮಾಡಿ ಮಕ್ಕಳಿಗೆ ರಜೆಯನ್ನು ನೀಡಬೇಕು, ಅವರ ಹಕ್ಕುಗಳನ್ನು ಕಸಿದುಕೊಳ್ಳಬೇಡಿ ಅಂತ ಹೇಳಿ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಮಾತಾಡ್ತೀನಿ ಆಯೋಗದ ಅಧ್ಯಕ್ಷ ನಾಗನಗೌಡರು ಇದ್ದಾರೆ ಸರ್. ಈಗ ಬೇರೆ ಬೇರೆ ಶಾಲೆಗಳಲ್ಲಿ ಅವಧಿಗೆ ಮೊದಲೇನೆ ಅಂದರೆ ಶೈಕ್ಷಣಿಕ ಒಂದು ಕ್ಯಾಲೆಂಡರ್ ಫಿಕ್ಸ್ ಮಾಡಿರ್ತಾರೆ, ಅದಕ್ಕೂ ಮೊದಲೇ ಶಾಲೆಗಳನ್ನು ಮಾಡ್ತಾರೆ. ಮಕ್ಕಳ ಎಷ್ಟು ರೀತಿ ಸಮಸ್ಯೆಗಳಾಗ್ತಾ ಇದೆ, ಜೊತೆಗೆ ತಾವು ಕೂಡ ಈಗ ಭೇಟಿ ನೀಡಿದ್ದೀರಿ ಬೇರೆ ಬೇರೆ ಶಾಲೆಗಳಿಗೆ. ಇದು ನೋಡಿ, ಮಕ್ಕಳು ರಜವನ್ನು ಅನುಭವಿಸೋದು ಕೂಡ ಅವ್ರದ್ದು ರೈಟ್ಸ್ ಇದೆ, ಅವ್ರ ಹಕ್ಕಿದೆ. ಮತ್ತು ಇನ್ನೊಂದು ಏನು ಅಂದರೆ, ನಾವು ಒಂದು 10 ತಿಂಗಳು 9 ತಿಂಗಳಲ್ಲಿ ಮಾಡೋಂಥ ಪಾಠ ಪ್ರವಚನಗಳು ಸಾಕು. ಈ ಬೇಸಿಗೆ ರಜೆ ಅಂದಾಗ ರಜವನ್ನು ಮಕ್ಕಳು ಅನುಭವಿಸ್ಬೇಕು. ಕೆಲವರು ಏನು ಮಾಡ್ತಾ ಇದ್ದಾರೆ, ಒಂದು ವಾರ 15 ದಿವಸ ರಜವನ್ನು ಕೊಟ್ಬಿಟ್ಟು ಮಕ್ಕಳನ್ನ ಬೇಸಿಗೆನಲ್ಲೂ ಕೂಡ ತಂದು ಕೂಡಾಕೊಳ್ಳೋದು, ಆಮೇಲೆ ಅವ್ರಿಗೆ ಸ್ಟ್ರೆಸ್ ಆಗುವಂಥದ್ದು ಇದು ಕೂಡ ನಡೀತಾ ಇದೆ. ಈಗ ಮಕ್ಕಳ ಅಭಿಪ್ರಾಯ ಕೇಳಿದಾಗ ಇಲ್ಲ ನಮಗೆ ರಜಾ ಬೇಕು ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಶಾಲಾ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ ಅವ್ರುಗಳು ಕೂತು ಈಗಾಗಲೇ ಕಮಿಷನರ್ ಡಿಕ್ಲೇರ್ ಮಾಡಿದ್ದಾರೆ, ಯಾವಾಗ 27ರ ತನಕ, ಈ ತಿಂಗಳು 27ರ ತನಕನೂ ಕೂಡ ರಜೆ ಇರಬೇಕು ಅಂತ ಆದೇಶ ಕೊಟ್ಟಿದೆ. ಅಟ್ಲೀಸ್ಟ್ ಶಾಲೆಯ ಇವರು ಯಾರು ಆಡಳಿತ ಮಂಡಳಿಯವರು, ಪ್ರಿನ್ಸಿಪಾಲ್ರು ಸರ್ಕಾರದ ಆದೇಶವನ್ನು ಪಾಲಿಸಬೇಕು. ಕಮಿಷನರ್ ಒಂದು ಆದೇಶ ಕೊಟ್ಟ ಮೇಲೆ ಅದಕ್ಕೆ ನಾವು ಭದ್ರಾಗಿರಬೇಕು. ಇಲ್ಲ ನಮ್ಮ ಇಷ್ಟ ಬಂದಂಗೆ ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಅದು ಶೋಭೆ ತರುವಂಥದ್ದಲ್ಲ. ಈಗ ಇಲ್ಲಿ ವಾರ್ನ್ ಮಾಡಿದ್ದೀವಿ, ಉಳಿದಂಥ ಯಾವುದೇ ಶಾಲೆ ಕಾಲೇಜುಗಳು ನಿಯಮಾನುಸಾರ ಮಾಡಬೇಕು. ಅದು ಪ್ರೈವೇಟ್ ಇರ್ಬೋದು, ಸರ್ಕಾರದ ಇರ್ಬೋದು, ಮಕ್ಕಳೇ ಯಾರೇ ಶಾಲೆ ನಡೆಸಿದ್ರೆ ನೀತಿ ನಿಯಮಗಳನ್ನು, ಸರ್ಕಾರಿ ಸುತ್ತೋಲೆಗಳನ್ನು ವೈಲೇಟ್ ಮಾಡ್ದೇನೆ ಮಕ್ಕಳ ಒಂದು ಮನಸ್ಥಿತಿ, ಮಕ್ಕಳಿಗೆ ಹಕ್ಕಿದೆ, ಅವರು ಭಾಗವಹಿಸುವಿಕೆ ಹಕ್ಕಿದೆ, ವಿಕಾಸ ಒಂದು ಹಕ್ಕಿದೆ, ಬದುಕು ಹಕ್ಕಿದೆ. ಹಕ್ಕುಗಳನ್ನು ಇಟ್ಕೊಂಡು ಅವರು ಈ ನಿಯಮವನ್ನು ಪಾಲಿಸಬೇಕು ಅಂತ ನಾನು ಈ ಮುಖಾಂತರ ಹೇಳಿಕ್ಕೆ ಇಚ್ಛಪಡ್ತೇನೆ. ಓಕೆ, ಇದು ಸದ್ಯಕ್ಕೆ ಆಯೋಗದ ಅಧ್ಯಕ್ಷರು ಹೇಳುವಂಥದ್ದು. ಸದ್ಯಕ್ಕೆ ಶಾಲೆಗಳನ್ನು ಏನು ಬೇರೆ ಬೇರೆ ಕಡೆ ಆರಂಭ ಮಾಡಿದ್ದಾರೆ, ಆ ಎಲ್ಲ ಶಾಲೆಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಅವರಿಗೆ ನೋಟಿಸನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಆರಂಭ ಮಾಡಿದ್ದೀರಿ, ಏನು ಉದ್ದೇಶ, ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಅವರಿಗೆ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿರುವಂಥದ್ದು. ಹೇಮಾ, ಓಕೆ, ಥ್ಯಾಂಕ್ ಯು ವಿನಯ್.